ಈ ಪರ್ಸನ್ ನಿಮ್ಮ ಸಲುವಾಗಿ ತುಂಬ ನೋವನ್ನು ಅನುಭವಿಸ್ತಿದ್ದಾರೆ. ಇವರ ಮನಸ್ಸಲ್ಲಿ ತುಂಬ ಪೇಯ್ನ್ ತುಂಬಿಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಕಾಣಿಸ್ತಿರುವ ಇಮೇಜಸಲ್ಲಿ ಯಾವುದಾದರೊಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಮತ್ತು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಎನರ್ಜಿ ಈಗ ಇಲ್ಲಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇವತ್ತಿನ ರೀಡಿಂಗಲ್ಲಿ ನೋಡೋಣ, ಈ ಪರ್ಸನ್ ಕರೆಂಟ್ ಫೀಲಿಂಗ್ ಏನಿದೆ, ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ರೀಡಿಂಗ್ ಮೂಲಕ ತಿಳ್ಕೊಳ್ಳೋಣ. ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ಅವರು ಹೀಲ್ ಮಾಡ್ಕೊಳ್ತಾ ಇದ್ದಾರೆ, ಅಂದರೆ ಅವರನ್ನು ಅವರು ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರ ಲೈಫ್ನಲ್ಲಿ ಕೆಲವು ಜನರನ್ನು ಅಥವಾ ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು ಕಟೌಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಇವರ ಲೈಫಲ್ಲಿ ಅವ್ರಿಗೆ ಅದು ಬೇಡ. ಆ ವಿಷಯದಿಂದ ಅಥವಾ ಆ ಜನರಿಂದ ಇವರಿಗೆ ಪ್ರಾಬ್ಲಮ್ಸ್ಗಳೇ ಜಾಸ್ತಿ ಕಾಣಿಸ್ತಾ ಇದೆ ಇವರ ಲೈಫ್ನಲ್ಲಿ. ಹಾಗಾಗಿ ಅವರಿಂದ ಹೊರಗಡೆ ಬರಬೇಕು, ಅವರನ್ನು ಕಟೌಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಕೆಲವು ವ್ಯಕ್ತಿಗಳು ಆಗಿರಬಹುದು, ಕೆಲವು ಜನರಾಗಿರ್ಬೋದು, ಈ ಪರ್ಸನ್ ಕಡೆಯಿಂದ ಯಾವುದೇ ಬೇಕಾಗಿರುವ ಹೆಲ್ಪನ್ನು ತಗೊಳ್ತಾರೆ. ಆದರೆ ಇವರಿಗೆ ಸಹಾಯ ಬೇಕು ಅನ್ನೋ ಟೈಮಲ್ಲಿ ಅವರು ಮಾಡೋದಿಲ್ಲ. ಅಂದರೆ ಇವ್ರು ಯಾರಿಗೆ ಹೆಲ್ಪ್ ಮಾಡಿರ್ತಾರೋ ಅವ್ರು ಇವ್ರಿಗೆ ಮತ್ತೆ ಮಾಡೋದಿಲ್ಲ ಆ ಹೆಲ್ಪನ್ನು ಅಥವಾ ಯಾವುದೇ ಒಂದು ಸಹಾಯವನ್ನು ಇವ್ರಿಗೆ ಮಾಡೋದಿಲ್ಲ. ಟೈಮ್ ಬಂದಾಗ ಬೇರೆಯವರು ಇವ್ರ ಜೊತೆ ಜಾಸ್ತಿ ಕನೆಕ್ಟ್ ಆಗೋದಿಲ್ಲ. ಅಂಥವರು ಇವರ ಲೈಫಲ್ಲಿದ್ದರೆ ಅವರಿಂದ ದೂರ ಆಗಬೇಕು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರ ಲೈಫ್ನಲ್ಲಿ ಇವರ ಬಗ್ಗೆ ಕೇವಲ ನೆಗೆಟಿವ್ ಆಗಿ ಮಾತಾಡೋದು, ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಇವ್ರ ಕೈಯಲ್ಲಿ ಏನೂ ಆಗೋದಿಲ್ಲ ಅನ್ನೋ ರೀತಿ ಇವರ ಹತ್ರ ಮಾತಾಡೋದು, ಇವರ ಮನಸ್ಸಿಗೆ ಹರ್ಟ್ ಮಾಡೋದು, ಈ ರೀತಿಯ ವ್ಯಕ್ತಿಗಳೇನಾದರೂ ಈ ಪರ್ಸನ್ನ ಲೈಫಲ್ಲಿ ಇದ್ದರೆ ಅವರಿಂದ ದೂರ ಆಗಬೇಕು ಅನ್ನೋ ಯೋಚನೆ ಕೂಡ ಇವರ ಮನಸ್ಸಿನಲ್ಲಿದೆ. ಹಾಗಾಗಿ ಇವರು ಈಗ ಪ್ರೆಸೆಂಟಲ್ಲಿ ಇವರು ಹೀಲ್ ಮಾಡ್ಕೊಳ್ತಿದ್ದಾರೆ. ಇವರ ಲೈಫ್ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳು ಬಂದಿರಬಹುದು ಅಥವಾ ಇವರ ಲೈಫ್ನಲ್ಲಿ ಯಾವುದೋ ಬೇಡವಾದ ಸಂದರ್ಭ ಬಂದಿರಬಹುದು, ಇವರ ಇಮೇಜ್ ಡ್ಯಾಮೇಜ್ ಆಗಿರಬಹುದು. ಏನೇ ಆಗಿದ್ರೂ ಕೂಡ ಇವರು ಹೀಲಿಂಗ್ ಮಾಡ್ಕೊಳ್ಳೋದರ ಮೂಲಕ ಕ್ರಮೇಣವಾಗಿ ಎಲ್ಲವನ್ನು ಸರಿ ಮಾಡ್ಕೋಬೇಕು, ಪರಿಸ್ಥಿತಿಯನ್ನು ಮೊದಲಿನ ಥರ ನಾರ್ಮಲ್ಲಾಗಿ ಇಟ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಈಗ ಸಮಾಧಾನ ಕೂಡ ಮಾಡ್ಕೊಳ್ತಾ ಇರಬಹುದು. ಆ ರೀತಿಯ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಹುಶಃ ಇವರ ಈ ಪರಿಸ್ಥಿತಿ, ಇವರ ಪ್ರಾಬ್ಲಮ್ಸ್ಗಳು ಇವರ ರಿಲೇಷನ್ಶಿಪ್ಪಿಂದ ಬಂದಿರಬಹುದು ಅಥವಾ ಇವರ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಅಥವಾ ಇವರ ಕೆರಿಯರಿಂದ ಕೂಡ ಆಗಿರ್ಬೋದು. ಇವರಿಗೆ ಈಗ ಇವರ ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ಕೂಡ ಎದುರಾಗಿರ್ಬೋದು. ಏನೇ ಆಗಿದ್ರೂ ಕೂಡ ಇವರೀಗ ಡಿಸೈಡ್ ಮಾಡಿದ್ದಾರೆ, ಅಂದರೆ ಮೊದಲಿನ ಥರ ಮಾಡ್ಕೊಳ್ಳೋದಕ್ಕೆ, ಹೀಲಿಂಗ್ ಮಾಡ್ಕೊಳ್ಳೋದ್ರ ಜೊತೆಗೆ ನಾರ್ಮಲ್ ಆಗಿರಬೇಕು. ಲೈಫ್ನಲ್ಲಿ ಯಾವುದೇ ಸಿಚುವೇಶನ್ ಬಂದರೂ ಕೂಡ ಕಂಟ್ರೋಲನ್ನು ಬಿಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಇವರ ಎನರ್ಜಿಯನ್ನು ನೋಡೋದಾದರೆ ಇವರು ಬೇರೆ ವ್ಯಕ್ತಿಗಳ ಬಗ್ಗೆ, ಬೇರೆಯವರ ಬಗ್ಗೆ ಅಷ್ಟೊಂದು ಚಿಂತೆ ಮಾಡ್ತಾ ಇಲ್ಲ, ಬೇರೆಯವರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇಲ್ಲ. ಇವರ ಬಗ್ಗೆ ಇವರು ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಬೇರೆಯವರು ಇವರ ಬಗ್ಗೆ ಏನು ಹೇಳ್ತಾ ಇರ್ಬೋದು, ಬೇರೆಯವರು ಇವರ ಬಗ್ಗೆ ಏನು ಅಂದ್ಕೊಳ್ಬಹುದು, ಈ ರೀತಿಯ ಎಲ್ಲ ವಿಷಯಗಳನ್ನು ಇವರು ಫೋಕಸ್ ಮಾಡ್ತಾ ಇಲ್ಲ ಈಗ ಪ್ರೆಸೆಂಟಲ್ಲಿ. ಇವರ ಮನಸ್ಸಿನಲ್ಲಿ ಈಗ ಮೇಯ್ನಾಗಿ ಫೋಕಸ್ ಮಾಡ್ತಾ ಇರೋದು ಇವರ ಲೈಫನ್ನು ಇವರು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗಬೇಕು. ಇವರ ಲೈಫಲ್ಲಿ ಏನೇನೆಲ್ಲ ಕೆಟ್ಟದ್ದು ನಡೆದಿದೆ, ಯಾವ ರೀತಿಯ ಪ್ರಾಬ್ಲಮ್ಸ್ಗಳಿದೆ, ಇದೆಲ್ಲವನ್ನು ಸರಿ ಮಾಡಿಕೊಂಡು ಲೈಫಲ್ಲಿ ಮುಂದೆ ಹೋಗಬೇಕು, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಈಗ. ಆಲ್ರೆಡಿ ಈ ಪರ್ಸನ್ ಇವರ ಲೈಫ್ನಲ್ಲಿ ತುಂಬ ನೋವನ್ನು ಅನುಭವಿಸಿದ್ದಾರೆ, ತುಂಬ ಪೇಯ್ನ್ ಪಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರಿಗೆ ತುಂಬ ಪೇಯ್ನ್ ಆಗಿದೆ, ಇವರ ಪಾಸ್ಟಲ್ಲಾಗಿರ್ಬೋದು, ಪ್ರೆಸೆಂಟ್ ಸಿಚುವೇಶನ್ಗಳಿಂದ ಆಗಿರಬಹುದು. ಪರ್ಸನ್ ತುಂಬ ನೋವನ್ನು ಅನುಭವಿಸಿರೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರು ಏನು ಪೇಯ್ನನ್ನು ಅನುಭವಿಸಿದ್ದಾರೆ ಅದು ಈ ನಿಮ್ಮ ರಿಲೇಷನ್ಶಿಪ್ಪಿಂದ ಆಗಿರಬಹುದು. ಬಹುಶಃ ನೀವು ಇವರಿಂದ ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ, ಅಥವಾ ಕಾಂಟ್ಯಾಕ್ಟಲ್ಲಿ ಇಲ್ಲ ಅನ್ನೋ ರೀತಿ ಕೂಡ ಇಲ್ಲಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ಕೂಡ ಈ ಪರ್ಸನ್ ಮನಸ್ಸಿಗೆ ತುಂಬ ನೋವನ್ನು ಪಟ್ಟಿರಬಹುದು. ಅದೆಲ್ಲ ವಿಷಯವಾಗಿ, ಅಂದರೆ ಪಾಸ್ಟಲ್ಲಿ ನಿಮ್ಮಿಬ್ಬರ ನಡುವೆ ಏನೇನು ನಡೆದಿರಬಹುದು ಅದರ ಬಗ್ಗೆ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಇವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಇಲ್ಲಿವರೆಗೂ ತುಂಬಾ ನೋವನ್ನು ಅನುಭವಿಸಿದ್ದಾರೆ,
ತುಂಬ ಸ್ಟ್ರಗಲನ್ನು ಮಾಡಿದ್ದಾರೆ. ಇವರ ಲೈಫಲ್ಲಿ ತುಂಬಾ ಪೇಯ್ನನ್ನು ಕಂಡಿದ್ದಾರೆ. ಇದೆಲ್ಲವನ್ನು ನಾರ್ಮಲ್ ಮಾಡ್ಕೋಬೇಕು, ಹೀಲಿಂಗ್ ಮೂಲಕ ಎಲ್ಲವನ್ನು ಸರಿ ಮಾಡ್ಕೋಬೇಕು ಅಂತ ಕೂಡ ಅಂದ್ಕೊಳ್ತಿದ್ದಾರೆ. ಇದರಲ್ಲಿ ಕೆಲವರು ಮೆಡಿಟೇಟ್ ಮಾಡುವಂಥ ಪರ್ಸನ್ ಕೂಡ ಆಗಿರಬಹುದು. ಆ ರೀತಿ ಮನಸ್ಸನ್ನು ಶಾಂತಿಯನ್ನಾಗಿ ಇಟ್ಕೋಬೇಕು, ಮನಸ್ಸನ್ನು ಫೋಕಸ್ ಆಗಿ ಇಟ್ಕೋಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಮನಸ್ಸನ್ನು ಎಲ್ಲ ಕಡೆ ಹರಿಬಿಡಬಾರ್ದು, ಫೋಕಸ್ ಮಾಡಬೇಕು, ಇವರ ಲೈಫ್ನಲ್ಲಿ ಫೋಕಸ್ ಮಾಡಬೇಕು, ಏನೇ ಬಂದರೂ ಎದುರಿಸುವ ಶಕ್ತಿಯನ್ನು ಪಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಇವರ ಲೈಫ್ನಲ್ಲಿ ತುಂಬ ವಿಷಯಗಳಲ್ಲಿ ಸೋತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರಿಗೆ ಆಗ ಅನ್ನಿಸ್ತಾ ಇರುವಂಥದ್ದು ತುಂಬ ವಿಷಯದಲ್ಲಿ ಹಿಂದೆ ಹೋಗಿದ್ದಾರೆ, ಹೋಗಿದ್ದಾರೆ. ಇದೆಲ್ಲದರಿಂದ ಕೂಡ ಇವರ ಕಣ್ಣಿನಲ್ಲಿ ನೀರು ಬಂದಿದೆ. ತುಂಬ ಸಂದರ್ಭದಲ್ಲಿ ಇವರು ಹತ್ತಿದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅದು ಈ ರಿಲೇಷನ್ಶಿಪ್ಪಿಂದ ಆಗಿರ್ಬೋದು, ಏನೇ ವಿಷಯ ಆಗಿರ್ಬೋದು, ತುಂಬ ನೋವನ್ನು ಪಟ್ಟಿದ್ದಾರೆ ಇವರು. ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ನಿಮ್ಮ ಜೊತೆ ಕೂಡ ಸ್ವಲ್ಪ ನೆಗ್ಲೆಕ್ಟನ್ನು ಮಾಡಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸರಿಯಾಗಿ ಇಲ್ಲದೆ ಇರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಿಮಗೂ ಕೂಡ ಇವರು ಹರ್ಟ್ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಮಾತುಕತೆ ನಡಿಬೇಕಾದ್ರಾಗಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಲಿ ಇವರು ನಿಮಗೆ ಹರ್ಟ್ ಮಾಡಿದ್ದಾರೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರ ಲೈಫ್ನ ಯಾವುದೇ ಒಂದು ಏರಿಯಾದಲ್ಲಿ ಕೂಡ ಪ್ರಾಬ್ಲಮ್ಗಳು ಬಂದಿರಬಹುದು, ತುಂಬ ತೊಂದರೆ ಬಂದಿರಬಹುದು. ಅದು ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು, ಕೆರಿಯರ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ವಿಷಯ ಕೂಡ ಆಗಿರ್ಬೋದು. ಅದೇ ರೀತಿ ಇವರ ರಿಲೇಷನ್ಶಿಪ್ಪಲ್ಲಿ ರಿಲೇಟಿವ್ ಕಡೆಯಿಂದ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು. ಏನೇ ಬಂದಿದ್ದರೂ ಕೂಡ, ಯಾವುದೇ ಪ್ರಾಬ್ಲಮ್ಸ್ಗಳು ಬಂದಿದ್ದರೂ ಕೂಡ ಅದೆಲ್ಲವನ್ನು ಸಾಲ್ವ್ ಮಾಡಬೇಕು, ಯಾವುದರಿಂದಲೂ ಹಿಂದೆ ಹೋಗಬಾರ್ದು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರ ಎನರ್ಜಿ ಏನನ್ನಿಸ್ತಾ ಇದೆ ಅಂದರೆ ನಿಮ್ಮಿಬ್ಬರ ನಡುವೆ ಕೂಡ ಡಿಸ್ಟೆನ್ಸ್ ಬಂದಿದೆ, ಗ್ಯಾಪ್ ಬಂದಿದೆ, ಪ್ರಾಬ್ಲಮ್ಸ್ಗಳು ಬಂದಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ದೂರ ಆಗಿದ್ದೀರಾ, ಇಬ್ಬರ ಮನಸ್ಸು ಕೂಡ ಸರಿಯಾಗಿಲ್ಲ. ಅಂದರೆ ಒಬ್ಬರು ದೂರ ಆದರೂ ಕೂಡ ಇನ್ನೊಬ್ಬರಿಗೆ ಹರ್ಟ್ ಆಗುತ್ತೆ. ಹಾಗಾಗಿ ನೀವಿಬ್ಬರಲ್ಲೂ ಕೂಡ ಪ್ರಾಬ್ಲಮ್ಸ್ಗಳು ಬಂದಿರಬಹುದು. ಅದನ್ನು ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ಸರಿ ಮಾಡ್ಕೋಬೇಕು, ಕಂಟ್ರೋಲ್ ಮಾಡಬೇಕು ಅನ್ನೋ ರೀತಿ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರ ಲೈಫನ್ನು ಇವರು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇವರ ಮನಸ್ಸಲ್ಲಿ ಇವರ ಲೈಫ್ನಲ್ಲಿ ಯಾರೋ ಒಬ್ಬ ಈ ರೀತಿಯ ವ್ಯಕ್ತಿ ಇರಬಹುದು, ಇವ್ರಿಗೆ ತುಂಬ ಇಷ್ಟ ಇರ್ಬೋದು. ಆ ಪರ್ಸನ್ನ ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರಬಹುದು, ಇದು ಆ ರಿಲೇಷನ್ಶಿಪ್ನ ಇವರು ತುಂಬ ಇಷ್ಟಪಡ್ತಾ ಇರ್ಬೋದು, ತುಂಬ ಲೈಕ್ ಮಾಡ್ತಾ ಇರ್ಬೋದು. ಆ ಪರ್ಸನ್ ಬಗ್ಗೆ ಕೂಡ ಫೋಕಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರಿಗೆ ಪ್ರಯಾರಿಟಿನ ಕೊಡಬೇಕು ಅಂತ ಇವರ ಮನಸ್ಸಿನಲ್ಲಿ ಈಗ ಪ್ರೆಸೆಂಟಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಓವರಾಲ್ ಆಗಿ ಹೇಳಬೇಕು ಅಂದರೆ ಈ ಪರ್ಸನ್ ಮನಸ್ಸು ಸರಿಯಾಗಿಲ್ಲ, ಅಂದರೆ ತುಂಬ ನೋವು ಅನುಭವಿಸಿರೋದ್ರಿಂದ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಹೊರಗಡೆ ಜಾಸ್ತಿ ಹೋಗ್ದಲೆ ಒಂದೇ ಕಡೆ ಏಕಾಂತವಾಗಿ ಕುಳಿತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅದರ ಬಗ್ಗೆ ಎಲ್ಲ ಥಿಂಕ್ ಮಾಡಿ ನಾರ್ಮಲ್ ಮಾಡ್ಕೋಬೇಕು ಅನ್ನೋ ರೀತಿ ಇವರ ಯೋಚನೆ ಇದೆ. ಈಗ ಬೇರೆ ಯಾರ ಜೊತೆನೂ ಸೇರಿಕೊಳ್ದಲೆ ಇವರ ಜೊತೆನೇ ಇವರು ಟೈಮ್ ಸ್ಪೆಂಡ್ ಮಾಡ್ಕೊಳ್ತಿದ್ದಾರೆ, ಇವರಿಗೆ ಇವರು ಟೈಮ್ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಬೇರೆ ವ್ಯಕ್ತಿಗಳೊಂದಿಗೆ ಅಥವಾ ಹೊರಗಡೆ ಹೋಗಿ ಮಿಂಗಲ್ ಆದರೆ ಇವ್ರಿಗೆ ಇವರ ಬಗ್ಗೆ ಫೋಕಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಯಾವುದೇ ಇವರ ವಿಷಯವನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವರು ಒಬ್ಬರೇ ಇದ್ದು ಇವರ ಬಗ್ಗೆ ಧ್ಯಾನವನ್ನು ಕೊಡಬೇಕು, ಯಾವುದೇ ಸಿಚುವೇಶನ್ ಇರಲಿ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟಲ್ಲಂತೂ ಇವರನ್ನು ಇವರು ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದಾರೆ, ಇವರ ಲೈಫನ್ನು ಇವರು ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದಾರೆ. ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಅಡೆತಡೆಗಳು ಬಂದಿದ್ದರೆ, ಏನಾದರೂ ಪ್ರಾಬ್ಲಮ್ಸ್ಗಳು ಬಂದಿದ್ದರೆ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾಬ್ಲಮ್ ಅನ್ನೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಿಂದ ಮಾತ್ರ ಅಂತ ಹೇಳೋಕ್ಕಾಗೋದಿಲ್ಲ. ಇವರ ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು, ಕೆರಿಯರ್ ವೈಸ್ ಆಗಿರ್ಬೋದು, ಜಾಬ್ ವೈಸ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಆಗಿರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಬಂದಿದ್ದರೂ ಕೂಡ ಈ ಪರ್ಸನ್ ಅದೆಲ್ಲವನ್ನು ಸಾಲ್ವ್ ಮಾಡ್ಕೋಬೇಕು. ಹಾಗಾಗಿ ಇವರು ಏಕಾಂತದಲ್ಲಿದ್ದಾರೆ, ತುಂಬ ಜನರೊಂದಿಗೆ ಸೇರಿಕೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು ಸ್ಟ್ರಾಂಗ್ ಆಗಿರೋ ಎನರ್ಜಿ ಯಾವ ರೀತಿ ಇದೆ ಅಂದರೆ ಈ ಪರ್ಸನ್ ಇವರ ಬಗ್ಗೆನೇ ಈಗ ಥಿಂಕ್ ಮಾಡ್ತಾ ಇದ್ದಾರೆ, ಇವರ ಬಗ್ಗೆನೇ ಇವರು ಫೋಕಸ್ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಬಗ್ಗೆ ಕೂಡ ಆಗಿರ್ಬೋದು, ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಕೂಡ ಆಗಿರಬಹುದು. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಈ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನೀವು ಇಲ್ಲಿ ನಿಮ್ಮ ಎನರ್ಜಿ ಜೊತೆ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ.
ಈ ಪರ್ಸನ್ಗೆ ಈಗ ಪ್ರೆಸೆಂಟಲ್ಲಿ ಸ್ಟ್ರಾಂಗ್ ಆಗಿ ಯಾವುದೋ ಒಂದು ವಿಷಯದ ಬಗ್ಗೆ ರಿಯಲೈಸೇಷನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸ್ಟ್ರಾಂಗ್ ಆಗಿರೋ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ಯಾವುದೋ ಒಂದು ವಿಷಯದ ಬಗ್ಗೆ ಅವ್ರಿಗೆ ಸತ್ಯದ ಅರಿವಾಗಿದೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಇವ್ರು ಏನು ಅಂದ್ಕೊಳ್ತಿದ್ದಾರೆ ಅಂದರೆ, ಇವ್ರಿಗೆ ಯಾವ ಸತ್ಯದ ಅರಿವಾಗಿದೆ ಅಂದರೆ, ಇವ್ರು ಅಂದ್ಕೊಳ್ತಾ ಇರೋದು ಇವರ ರಿಲೇಷನ್ಶಿಪ್ಪಲ್ಲಿ ಯಾರೇ ಇರ್ಬೋದು ಅಥವಾ ಇವರು ಯಾವ ವ್ಯಕ್ತಿಯೇ ಇವರ ಜೊತೆ ಇರ್ಬೋದು, ಇವರೆಲ್ಲರೂ ಕೂಡ ಡ್ರಾಮಾ ಮಾಡ್ತಾ ಇದ್ದಾರೆ, ನಾಟಕ ಆಡ್ತಾ ಇದ್ದಾರೆ. ಅಂದರೆ ಇವರ ಜೊತೆ ಯಾವ ರೀತಿ ಇದ್ದಾರೋ ಅದು ಅವರ ನಾಟಕ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಆ ರೀತಿ ರಿಯಲೈಸೇಷನ್ ಇವ್ರಿಗೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾರೇ ಆಗಿದ್ದರೂ ಕೂಡ, ಯಾವುದೇ ರಿಲೇಷನ್ಶಿಪ್ ಆಗಿದ್ದರೂ ಕೂಡ ಕೇವಲ ಸ್ವಾರ್ಥಕ್ಕಾಗಿ, ಅವರವರ ಉಪಯೋಗಕ್ಕಾಗಿ ಇವ್ರ ಜೊತೆ ಇದ್ದಾರೆ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಾಟಕ ಆಡ್ತಾ ಇದ್ದಾರೆ, ಅಭಿನಯಿಸ್ತಾ ಇದ್ದಾರೆ. ಅಂದರೆ ಇವರ ಲೈಫ್ನಲ್ಲಿ ಸುಮ್ಮನೆ ತೋರ್ಪಡಿಕೆಗಾಗಿ ಇವರ ಜೊತೆ ಇದ್ದಾರೆ. ಯಾವುದೇ ಒಂದು ಸಿಚುವೇಷನಲ್ಲಾಗಿರ್ಬೋದು, ಇವರ ಕಷ್ಟ ಕಾಲದಲ್ಲಾಗಿರ್ಬೋದು, ಯಾರೂ ಆಗೋದಿಲ್ಲ. ಇವರ ಎದುರಿಗೆ ಚೆನ್ನಾಗಿರೋ ರೀತಿ ಆ್ಯಕ್ಟ್ ಮಾಡ್ತಾರೆ, ಆದರೆ ಇವರ ಬೆನ್ನ ಹಿಂದೆ ಇವರ ನಿಜವಾದ ರೂಪ ಹೊರಗಡೆ ಬರುತ್ತೆ. ಈ ರೀತಿ ಇವರ ಸತ್ಯ ಏನಿದೆ ಇದೆಲ್ಲ ಹೊರಗಡೆ ಬರುತ್ತೆ. ಈ ರೀತಿಯಾಗಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರಿಗೆ ನಂಬಿಕೆ ಅನ್ನೋದು ಹೊರಟೋಗಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಇವರ ಎದುರಿಗೆ ಇರಬೇಕಾದ್ರೆ ಇವ್ರಿಗೆ ಒಳ್ಳೆಯದಾಗಬೇಕು ಅಂತ ಹೇಳೋದು, ಮತ್ತು ಇವ್ರು ಚೆನ್ನಾಗಿರಬೇಕು ಅಂತ ಅನ್ನೋದು, ಈ ರೀತಿಯೆಲ್ಲ ನಾಟಕ ಆಡ್ತಾರೆ. ಇವ್ರನ್ನ ಪ್ರೀತಿಸೋರ ಥರ ನಾಟಕ ಆಡೋದು. ಆದರೆ ಇವರ ಹಿಂದಿನಿಂದ ಅವರ ಸತ್ಯ ಬೇರೆ ಥರ ಇದೆ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಈ ರೀತಿ ಕೂಡ ಈ ಪರ್ಸನ್ ತುಂಬ ಚಿಂತೆ ಮಾಡ್ತಾ ಇದ್ದಾರೆ. ಅಂದರೆ ಇವ್ರಿಗೆ ರಿಯಲೈಸೇಷನ್ ಆಗಿದೆ, ರಿಲೇಷನ್ಶಿಪ್ಗಳು ಅನ್ನೋದು ಸುಮ್ಮನೆ. ಇವರ ಮನಸ್ಸಿಗೆ ಆ ರೀತಿಯ ಭಾವನೆಗಳು ಬಂದಿದೆ. ಅದು ಯಾವುದೇ ಕಾರಣ ಆಗಿರ್ಬೋದು, ಇವರ ಫ್ಯಾಮಿಲಿಲಿ ಆಗಿರಬಹುದು ಅಥವಾ ರಿಲೇಟಿವ್ಸ್ಗಳಲ್ಲಾಗಿರ್ಬೋದು, ಫ್ರೆಂಡ್ಸ್ಗಳಲ್ಲಾಗಿರ್ಬೋದು, ಈ ರೀತಿಯ ವಿಷಯಗಳು ಇವರ ಮನಸ್ಸಿಗೆ ಈಗ ತುಂಬ ತುಂಬಿಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಈಗ ಈ ಪರ್ಸನ್ನ ಮನಸ್ಸಿನ ಒಳಗಡೆ ತುಂಬ ಚೇಂಜಸ್ಗಳು ಬರ್ತಾ ಇದೆ. ಯಾವುದೇ ವಿಷಯದ ಬಗ್ಗೆ ಆಗಿರ್ಬೋದು, ಚೇಂಜಸ್ಗಳು ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಇಷ್ಟು ದಿವಸ ಏನು ಅಂದ್ಕೊಳ್ತಾ ಇದ್ರು ಅದೆಲ್ಲವನ್ನು ಇವರು ಬಿಡ್ತಾ ಇದ್ದಾರೆ. ಅಂದರೆ ಇವರು ಕೂಡ ಅದೇ ರೀತಿ ಚೇಂಜ್ ಆಗಬೇಕು ಅನ್ನೋ ರೀತಿ ಇವರು ಅಂದ್ಕೊಳ್ತಾ ಇದ್ದಾರೆ. ಇವರು ಬದಲಾವಣೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ತುಂಬ ಬೇಸರ ಪಡ್ಕೊಂಡಿದ್ದಾರೆ. ಬಹುಶಃ ಇವರ ಫ್ಯಾಮಿಲಿ ಕಡೆಯಿಂದ ಕೂಡ ಇವರು ತುಂಬ ನಿರಾಸೆಗೆ ಒಳಗಾಗಿರ್ಬೋದು, ತುಂಬ ಸಿಟ್ಟಲ್ಲಿರಬಹುದು ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ಫ್ಯಾಮಿಲಿ ಕಡೆಯಿಂದ ಕೂಡ ಇವರು ಖುಷಿಯಾಗಿಲ್ಲ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಲ್ಲಿಂದ ಕೂಡ ಇವ್ರಿಗೆ ತುಂಬಾ ಬೇಸರ ಆಗಿದೆ. ಇವರ ಮನಸ್ಸಿಗೆ ಇವರು ಫ್ಯಾಮಿಲಿ ಬಗ್ಗೆ ಕೂಡ ಅಂದ್ಕೊಳ್ತಿದ್ದಾರೆ, ಇವರೆಲ್ಲ ನಾಟಕ ಆಡ್ತಾ ಇರೋದು ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವರ ಮನಸ್ಸಿಗೆ ತುಂಬ ನೋವಾಗಿದೆ, ಅದೇ ರೀತಿ ತುಂಬ ಹರ್ಟ್ ಆಗಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಇಮೋಷನಲ್ ಆಗಿ, ತುಂಬ ದುಃಖದಿಂದ ನಿಮ್ಮ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪಾಗ್ತಾ ಇದೆ ಇವ್ರಿಗೆ. ಇವರು ನಿಮ್ಮ ಜೊತೆ ತುಂಬ ಕನೆಕ್ಟೆಡ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ, ಇಮೋಷ್ನಲಿ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು. ಇವ್ರು ಅಂದ್ಕೊಳ್ಳೋದು ನೀವೇ ಸರಿಯಾದ ವ್ಯಕ್ತಿ. ಅಂದರೆ ನೀವು ಇವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಬೇರೆಯವರು ಎಲ್ಲರೂ ನಾಟಕ ಮಾಡ್ತಾರೆ, ಡ್ರಾಮಾ ಇವ್ರದ್ದು ಬೇರೆಯವ್ರದ್ದು, ನೀವು ಮಾತ್ರ ಇವರನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ಅವರು ಪೇಯ್ನಲ್ಲಿ ಇರೋದ್ರಿಂದ, ಅವರ ಮನಸ್ಸಿಗೆ ನೋವಾಗಿರೋದ್ರಿಂದ ನಿಮ್ಮ ನೆನಪು ತುಂಬ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಇವರ ಜೊತೆ ತುಂಬ ಪ್ರಾಕ್ಟಿಕಲ್ ಆಗಿದ್ರಿ. ಅಂದರೆ ಇವ್ರಿಗೆ ಬೇರೆ ಯಾವುದೇ ನೋವುಂಟು ಮಾಡ್ತಾ ಇರಲಿಲ್ಲ. ಅಂದರೆ ಇವರ ಹಿಂದಿನಿಂದ ಹೋಗಿ ಬೇರೆ ರೀತಿಯಲ್ಲಿ, ಅಂದರೆ ಇವರಿಗೆ ಕೆಟ್ಟದಾಗಲಿ ಅನ್ನೋ ರೀತಿ ನೀವು ಥಿಂಕ್ ಮಾಡುವ ವ್ಯಕ್ತಿ ಆಗಿರಲಿಲ್ಲ. ಇವರ ಜೊತೆ ಇದ್ದಾಗ ತುಂಬ ಚೆನ್ನಾಗಿರ್ತಾ ಇದ್ರಿ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಬೇರೆ ಪರ್ಸನ್ಗಳ ನಿಜವಾದ ಬಣ್ಣ ಇವರ ಮುಂದೆ ಬಂದಾಗ ನಿಮ್ಮ ಪ್ರೀತಿಯ ಅಥವಾ ನಿಮ್ಮ ರಿಲೇಷನ್ಶಿಪ್ನ ರಿಯಲೈಸೇಷನ್ ಕೂಡ ಈ ಪರ್ಸನ್ಗೆ ಆಗಿರಬಹುದು. ಅಂದರೆ ಸತ್ಯದ ಅರಿವಾದಾಗ, ದುಃಖದಲ್ಲಿದ್ದಾಗ ಯಾರು ಜೊತೆಗಿರ್ತಾರೋ, ಯಾರು ಯಾವಾಗಲೂ ಒಳ್ಳೆಯದನ್ನು ಬಯಸ್ತಾರೋ ಅವರನ್ನು ನೆನಪಾಗೋದು ಸಹಜ. ಹಾಗಾಗಿ ನಿಮ್ಮ ನೆನಪಾಗಿರುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಇಮೋಷ್ನಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ತುಂಬ ಕನೆಕ್ಟ್ ಆಗಿರೋದಂತೂ ಇಲ್ಲಿ ಕಾಣಿಸ್ತಾ ಇದೆ. ಇವರು ಒಬ್ಬರೇ ಕೂತ್ಕೊಂಡಾಗ ಏಕಾಂತದಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಥವಾ ಇವರಾಗೆ ಇವರು ನಿಮ್ಮ ಜೊತೆ ಮಾತಾಡೋ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲವನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ಯಾರಿಂದ ಹರ್ಟ್ ಆಗಿದ್ದಾರೋ, ಯಾವ ಕಡೆಯಿಂದ ಹರ್ಟ್ ಆಗಿದ್ದಾರೋ, ಈ ವ್ಯಕ್ತಿಗಳು ಯಾವುದೇ ವಿಷಯದಲ್ಲೂ ಇವರನ್ನು ಸಪೋರ್ಟ್ ಮಾಡಿರಲಿಲ್ಲ. ಆದರೆ ನೀವು ಯಾವುದೇ ವಿಷಯದಲ್ಲಾಗಲಿ, ಯಾವ ಟೈಮಲ್ಲಾಗಲಿ ಈ ಪರ್ಸನ್ ಜೊತೆ ನಿಲ್ತಾ ಇದ್ರಿ, ಇವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಥಿಂಕ್ ಮಾಡ್ತಾ ಇದ್ದಾರೆ.
ಅಂದರೆ ಸಮಾಧಾನ ಹೇಳೋದಾಗಲಿ ಯಾವುದೇ ವಿಷಯದಲ್ಲಾಗಿರ್ಬೋದು, ನೀವು ತುಂಬ ಹೆಲ್ಪ್ ಮಾಡ್ತಾಯಿದ್ರಿ ಈ ಪರ್ಸನ್ಗೆ, ಅದೆಲ್ಲವೂ ಕೂಡ ಇವ್ರಿಗೆ ಅರ್ಥ ಆಗ್ತಾ ಇದೆ. ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ನೆನಪು ತುಂಬ ಕಾಡ್ತಾ ಇದೆ, ಅದೆಲ್ಲವೂ ಇವ್ರಿಗೆ ರಿಯಲೈಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಇಲ್ಲಿ ಕೆಲವರ ಎನರ್ಜಿಯಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಬಿಟ್ಟು ಹೋಗಿದ್ರೆ, ಅಂದರೆ ಬೇರೆಯವರ ಸಲುವಾಗಿ ನಿಮ್ಮನ್ನು ಬಿಟ್ಟಿದ್ರೆ, ನಿಮ್ಮನ್ನು ಚೀಟ್ ಮಾಡಿದರೆ, ಆ ವಿಷಯದಿಂದ ತುಂಬ ರಿಗ್ರೆಟ್ ಆಗ್ತಾ ಇದ್ದಾರೆ. ಅದು ಇವರ ಮನಸ್ಸಿಗೆ ಈಗ ನಾಟ್ತಾ ಇದೆ. ಅಂದರೆ ಈಗ ಏನು ಮಾಡೋಕ್ಕಾಗ್ತಿದ್ರು ಕೂಡ ಈ ಪರ್ಸನ್ಗೆ ಅದೆಲ್ಲವೂ ರಿಯಲೈಸ್ ಆಗ್ತಾ ಇದೆ. ನಿಮ್ಮನ್ನು ಬಿಟ್ಟು ಬಂದ ಮೇಲೆ ತುಂಬ ಪೇಯ್ನ್ ಅನುಭವಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಲೈಫ್ನಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಬಂದಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ತುಂಬ ನೆನಪಾಗ್ತಿದೆ. ನೀವು ಇದ್ದಾಗ ಯಾವ ರೀತಿ ಇದ್ರಿ, ಈಗ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದರ ಬಗ್ಗೆ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಜೊತೆ ಇರಬೇಕಾದ್ರೆ ಯಾವುದೋ ಒಂದು ಸರಿಯಾಗಿ ಡಿಸಿಷನನ್ನು ತಗೊಳ್ದಲೇ ಬೇರೆಯವರನ್ನ ಮಾತನ್ನು ಕೇಳಿ ದೂರ ಆಗಿರಬಹುದು. ಬೇರೆಯವರ ಮಾತುಗಳಿಂದ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು, ಯಾವುದೋ ಇಶ್ಯೂ ಬಂದಿರಬಹುದು, ಅಥವಾ ಯಾವುದೋ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಿರಬಹುದು. ಏನೇ ಆಗಿದ್ರೂ ಕೂಡ ಅದರ ಬಗ್ಗೆ ಇವರು ಸರಿಯಾಗಿ ನಿರ್ಧಾರವನ್ನು ತಗೋಬೇಕಿತ್ತು ಅಂತ ಈಗ ಅವ್ರಿಗೆ ಅನ್ನಿಸ್ತಾ ಇದೆ. ಅದರ ಬಗ್ಗೆ ಇವರು ಗಿಲ್ಟ್ ಫೀಲನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈಗ ಟೈಮ್ ಕಳೆದು ಹೋಗಿಬಿಟ್ಟಿದೆ. ಬೇರೆಯವರು ಇವ್ರಿಗೆ ತುಂಬ ಹರ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ಯಾರ ಮಾತನ್ನು ಕೇಳಿದ್ರೋ ಅವರು ಇವ್ರಿಗೆ ತುಂಬ ನೋವನ್ನು ಕೊಟ್ಟಿರಬಹುದು. ನೀವು ಇವರ ಜೊತೆ ಇದ್ದಾಗ ನೀವು ಯಾವಾಗಲೂ ಇವ್ರು ಚೆನ್ನಾಗಿರಬೇಕು, ಇವ್ರಿಗೆ ಒಳ್ಳೆಯದಾಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾಯಿದ್ರಿ. ಅಂದರೆ ಇವರ ಎಲ್ಲ ಫೀಲಿಂಗ್ಸ್ಗಳನ್ನು ವ್ಯಾಲ್ಯೂ ಮಾಡ್ತಾಯಿದ್ರಿ. ಅದೇ ರೀತಿ ಇವರನ್ನು ತುಂಬ ಕೇರ್ ಮಾಡ್ತಾಯಿದ್ರಿ. ಇವರ ಎಲ್ಲ ಮಾತುಗಳನ್ನಾಗಿರ್ಬೋದು, ಇವರು ಯಾವ ಪ್ರಾಬ್ಲಮ್ಸಲ್ಲಿದ್ದರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರಿ. ಅದೆಲ್ಲ ಈಗ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರ ಸಿಚುವೇಷನಲ್ಲಿ ನೀವು ಈಗ ಒಟ್ಟಿಗೆ ಇದ್ದರೂ ಕೂಡ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿರಬಹುದು. ಇನ್ನೂ ಕೆಲವರ ರಿಲೇಷನ್ಶಿಪ್ಪಲ್ಲಿ ಬೇರೆ ಯಾರ್ದೋ ಮಾತನ್ನು ಕೇಳಿಕೊಂಡು ಇವರು ನಿಮ್ಮಿಂದ ದೂರ ಆಗಿ ಈಗ ಆ ಪೇಯ್ನನ್ನು ಅನುಭವಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗ ಇವ್ರಿಗೆ ಗಿಲ್ಟ್ ಫೀಲ್ ಯಾವ ಥರ ಆಗ್ತಾ ಇದೆ ಅಂದರೆ, ಇವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಿಮಗೆ ವ್ಯಾಲ್ಯೂ ಕೊಡಲಿಲ್ಲ, ನಿಮ್ಮನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ಯಾರನ್ನು ತುಂಬ ನಂಬಿದ್ರೋ, ಯಾರ ಬಗ್ಗೆ ತುಂಬ ಒಳ್ಳೆ ಥಿಂಕಿಂಗನ್ನು ಇಟ್ಕೊಂಡಿದ್ರು, ಅಂದರೆ ಇವರ ಬಗ್ಗೆ ಅವರು ಒಳ್ಳೆಯದನ್ನು ಯೋಚನೆ ಮಾಡ್ತಾರೆ, ಇವರ ಬಗ್ಗೆ ಇವರ ಹಿಂದೆ ಅಂದರೆ ಇವರು ಇಲ್ಲದೇ ಇದ್ದಾಗ ಇವರ ಬಗ್ಗೆ ಬೇಡವಾದ ಮಾತುಗಳನ್ನು ಹೇಳೋದಿಲ್ಲ ಅಂತ ಅಂದ್ಕೊಂಡಿದ್ರು, ಅದೇ ವ್ಯಕ್ತಿಗಳು ಈಗ ಇವ್ರಿಗೆ ಆಪೋಸಿಟ್ ಆಗಿದ್ದಾರೆ. ಇವರ ಸತ್ಯ ಎಲ್ಲ ಈ ಪರ್ಸನ್ಗೆ ಈಗ ಗೊತ್ತಾಗಿದೆ. ಅಂದರೆ ಇವರು ರಿಯಲ್ ಆಗಿಲ್ಲ, ಫೇಕ್ ಆಗಿದ್ದಾರೆ, ತುಂಬ ಡ್ರಾಮಾ ಮಾಡುವಂಥ ವ್ಯಕ್ತಿಗಳು ಅನ್ನೋದು ಈ ಪರ್ಸನ್ಗೆ ರಿಯಲೈಸ್ ಆಗಿದೆ. ಹಾಗಾಗಿ ಕೂಡ ಇವರು ತುಂಬ ಹರ್ಟ್ ಆಗಿದ್ದಾರೆ. ಹಾಗಾಗಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರಿಗೆ ರಿಯಲೈಸ್ ಆಗಿದೆ, ನೀವು ಎಲ್ಲವನ್ನ ಸರಿಯಾಗಿ ಮಾತಾಡ್ತಾ ಇದ್ರಿ, ಇವರನ್ನು ಅರ್ಥ ಮಾಡ್ಕೊಳ್ತಿದ್ರಿ, ಇವರ ಫೀಲಿಂಗ್ಸ್ಗಳಿಗೆ ವ್ಯಾಲ್ಯೂ ಕೊಡ್ತಾ ಇದ್ರಿ, ಇವರನ್ನು ಕೇರ್ ಮಾಡ್ತಾ ಇದ್ರಿ. ನಿಮ್ಮ ರೀತಿ ಬೇರೆ ಯಾರೂ ಇಲ್ಲ, ನೀವು ಇವ್ರಿಗೆ ಪರ್ಫೆಕ್ಟ್ ಆಗಿರುವಂಥ ಪರ್ಸನ್ ಅಂತ ಇವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ಯಾವುದೋ ಒಂದು ಸಿಚುವೇಶನ್ನಿಂದ ಇವ್ರಿಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅದರಿಂದ ಕೂಡ ಇವರ ಲೈಫ್ನಲ್ಲಿ ಇದ್ದ ವ್ಯಕ್ತಿಗಳು ಇವರಿಂದ ದೂರ ಆಗಿರ್ಬೋದು, ಇವರ ಜೊತೆ ಇರೋದನ್ನು ಬಿಟ್ಟಿರ್ಬೋದು. ಹೀಗಾಗಿ ಕೂಡ ಈ ಪರ್ಸನ್ಗೆ ಇವರ ಫ್ರೆಂಡ್ಶಿಪ್ನ ಅಥವಾ ಯಾರೇ ಆಗಿರ್ಬೋದು, ಇದು ಫ್ರೆಂಡ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾರೇ ಆಗಿದ್ರೂ ಕೂಡ ಇವರ ನಿಜವಾದ ಬಣ್ಣ ಇವ್ರಿಗೆ ಅರ್ಥ ಆಗಿದೆ. ಅಂದರೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವರನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ಇವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ನೋವನ್ನು ಅನುಭವಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಓವರಾಲ್ ಆಗಿ ನೋಡಬೇಕು ಅಂದರೆ ಈ ಪರ್ಸನ್ಗೆ ಸಂಬಂಧಗಳ ಮೇಲೆ ಇದ್ದ ನಂಬಿಕೆ, ಅಂದರೆ ಕೆಲವು ಜನರ ಮೇಲೆ ಇದ್ದ ನಂಬಿಕೆ ಈಗ ಇಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬ ಹರ್ಟ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಇವರನ್ನು ತುಂಬ ಕೇರ್ ಮಾಡ್ತಾ ಇದ್ರು ಕೂಡ, ಇವರನ್ನು ತುಂಬ ಪ್ರೀತಿಸ್ತಿದ್ರು ಕೂಡ ಇವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ರೀತಿ ಇಮೋಷ್ನಲ್ ಆಗಿ ಈಗ ಥಿಂಕ್ ಮಾಡ್ತಾ ಇದ್ದಾರೆ. ಖಂಡಿತ ಈ ಪರ್ಸನ್ ನಿಮಗೆ ತುಂಬ ಕನೆಕ್ಟೆಡ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮನ್ನು ಈಗ ಕನೆಕ್ಟೆಡ್ ಆಗಬೇಕು ಅಂತ ಪ್ರಯತ್ನ ಕೂಡ ಪಡ್ತಾ ಇರ್ಬೋದು. ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅನ್ನೋ ಥರ ಇವರು ಎಲ್ಲವನ್ನು ನೆನೆಸ್ಕೊಂಡು, ಇಂದಿನ ಎಲ್ಲ ಸಿಚುವೇಶನ್ಗಳನ್ನು ನೆನೆಸ್ಕೊಂಡು ಇವರ ಕಣ್ಣಿನಿಂದ ನೀರು ಕೂಡ ಬರ್ತಾ ಇದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಟೋಟಲಾಗಿ ಈ ಪರ್ಸನ್ ತುಂಬ ಇಮೋಷ್ನಲಿ ಡೌನ್ ಆಗಿದ್ದಾರೆ. ನೀವು ಇವ್ರ ಜೊತೆ ಇರಬೇಕಿತ್ತು ಅಂತ ಇವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ಓವರಾಲ್ ಆಗಿ ಪರ್ಸನ್ ತುಂಬ ಚಿಂತೆ ಮಾಡ್ತಾ ಇದ್ದಾರೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.